ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ಇದು ಈವ್ನಿಂಗ್ಸ್ ಚಾಯಾಗೆಲ್ಲ ಮಾಡ್ಕೋಬೋದು, ಟೀಗೆಲ್ಲ ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ, ಆಮೇಲೆ ಹೆಲ್ದಿಯಾಗಿರುವಂಥ ರೆಸಿಪಿ. ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಸ್ವೀಟ್ ಕಟ್ಲೆಟ್ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಇದು ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಇದು ಫುಲ್ಲು ಹಣ್ಣಾಗಿರುವಂಥ ಒಂದು ನೇಂದ್ರ ಬಾಳೆ, ಅಂದರೆ ಇದು ಸಿಪ್ಪೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ, ಅದರ ಒಳಗಡೆ ತುಂಬಾ ಗಟ್ಟಿಯಾಗಿರುತ್ತೆ ಈ ಬಾಳೆಹಣ್ಣಿನ ಸ್ಪೆಷಾಲಿಟಿ. ಇದನ್ನು ನಾನಿವಾಗ ಕಟ್ ಮಾಡಿಕೊಂಡು, ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡು, ಇದನ್ನು ನಾನಿವಾಗ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ನ ಮಾಡ್ಕೋಬೇಕು. ನಾನೊಂದು 4 ಬಾಳೆಹಣ್ಣು ತಗೊಂಡಿದ್ದೀನಿ. ನೀವು ಬೇಕಂದರೆ ಇದನ್ನು ಪುಟ್ಟು ಬಾಳೆ ಅಂತ ಬರುತ್ತಲ್ಲ, ಅದರಲ್ಲೂ ಮಾಡ್ಕೋಬಹುದು. ಇವಾಗ ನಾನು ಇದನ್ನು ಎಲ್ಲನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಫ್ರೈ ಪ್ಯಾನ್ನ ತೊಗೊಂಡಿದ್ದೀನಿ. ಈ ಫ್ರೈ ಪ್ಯಾನು ಬಿಸಿ ಆದ ನಂತರ ನಾನಿವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪದಲ್ಲೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಮಕ್ಕಳಿಗೆಲ್ಲ ತುಂಬಾ ಹೆಲ್ದಿಯಾದಂಥ ಒಂದು ಈ ರೆಸಿಪಿ. ಇವಾಗ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ತುಪ್ಪ ಬಿಸಿ ಆದ ನಂತರ ಇದಕ್ಕೆ ನಾನಿವಾಗ ಒಂದು 10 ಬಾದಾಮನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಗೋಡಂಬಿ ಬರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ಅಂದರೆ ಕಟ್ ಮಾಡಿರುವಂಥ ಗೋಡಂಬಿ ಆಲ್ರೆಡಿ ಶಾಪಲ್ಲೆಲ್ಲ ಸಿಗುತ್ತೆ ರೆಡಿಯಾಗಿ, ಅದನ್ನು ಹಾಕ್ಕೊಂಡ್ರೂ ಆಗುತ್ತೆ. ಇಲ್ಲಾಂದರೆ ನೀವು ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ನೀವು ಇದನ್ನು ಫ್ರೈ ಮಾಡಿಕೊಂಡು, ಅದು ಫ್ರೈ ಆದ ನಂತರ ಇದಕ್ಕೆ ಒಂದು 1/4 ಕಪ್ಪಷ್ಟು ರವೆನ ಹಾಕ್ಕೋಬೇಕು. ನೀವು ಉಪ್ಪಿಟ್ಟಿಗೆಲ್ಲ ಹಾಕ್ತಿರಲ್ವ ರವೆ, ಅದೇ ರವೆನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಒಳ್ಳೆ ಅರೋಮ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 3ರಿಂದ 4 ನಿಮಿಷ ಆಗುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆಯಿತು. ಅದನ್ನು ನಾನು ಇವಾಗ ಗ್ಯಾಸ್ ಕೆಳಗಡೆ ಇಡ್ತಾಯಿದ್ದೀನಿ, ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಮತ್ತು ಒಂದು ಕಡಾಯಿನ ನಾನು ಗ್ಯಾಸ್ ಮೇಲೆ ಇಟ್ಟು, ಇದು ಬಿಸಿ ಆದ ನಂತರ ಇದಕ್ಕೆ ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಇದಕ್ಕೆ ನಾವು ಆವಾಗಲೇ ಕಟ್ ಮಾಡಿರುವಂಥ ಬಾಳೆಹಣ್ಣು ಇದೆಯಲ್ವ, ಆ ಬಾಳೆಹಣ್ಣನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ಮ್ಯಾಶ್ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಒಂದು 3ರಿಂದ 4 ನಿಮಿಷ ಆಗುತ್ತೆ. ಇದನ್ನು ಈ ಥರ ನಾವು ಸ್ಪ್ಯಾಚುಲಾದಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಚೆನ್ನಾಗಿ ಮಾಡಿದ ನಂತರ ಇದಕ್ಕೆ ನಾನು ಆವಾಗಲೇ ಹುರಿದಿಟ್ಕೊಂಡಿರುವಂಥ ರವೆ ಇದೆಯಲ್ವ, ರವೆ ಮತ್ತು ಡ್ರೈ ಫ್ರೂಟ್ಸು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬಾಳೆಹಣ್ಣು ಮತ್ತು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನಿವಾಗ ಒಂದು 1/2 ಕಪ್ಪಷ್ಟು ನಾನಿವಾಗ ಕಾಯಿ ತುರಿನ ತಗೊಂಡಿದ್ದೀನಿ. ಫ್ರೆಶ್ ಆಗಿ ನೀವು ತುರಿದಿರುವಂಥ ಕಾಯಿನ ತಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಏನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕು. ಬಾಳೆಹಣ್ಣು, ಕಾಯಿ ತುರಿ, ಆಮೇಲೆ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಇವಾಗ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗುವವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸಕ್ಕರೆ ಎಲ್ಲ ಮೆಲ್ಟಾಗಿ ನೀರು ಥರ ಆಗುವವರೆಗೂ ಇದನ್ನು ನೀವು ಮೆಲ್ಟ್ ಮಾಡ್ಕೊಳ್ಳಿ. ಸಕ್ಕರೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅಂದರೆ ಆಲ್ರೆಡಿ ಅದು ಬನಾನದಲ್ಲಿ ಸ್ವೀಟ್ ಇರುತ್ತೆ, ಆಮೇಲೆ ಕಾಯಿ ತುರಿ ಹಾಕಿರ್ತೀವಿ, ಅದರಲ್ಲೂ ಸ್ವೀಟ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಇದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್ನ ಹಾಕ್ಕೋಬೇಕು. ಸಾಲ್ಟ್ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಇದಕ್ಕೆ ಒಂದು 1/2 ಸ್ಪೂನಷ್ಟು ಏಲಕ್ಕಿನ ಹಾಕ್ಕೋಬೇಕು. ಹಾಕ್ಕೊಂಡು ಆಮೇಲೆ ಇದಕ್ಕೆ ನಾವು 1/4 ಕಪ್ಪಷ್ಟು ರವೆ ತೊಗೊಂಡ್ರೆ 1/2 ಕಪ್ಪಷ್ಟು ಅದಕ್ಕೆ ಹಾಲನ್ನ ಹಾಕ್ಕೋಬೇಕು. ಇವಾಗ ನಾನು ಫುಲ್ ಫ್ಯಾಟ್ ಮಿಲ್ಕ್ನ ಹಾಕ್ತಾಯಿದ್ದೀನಿ, 1/2 ಕಪ್ಪಷ್ಟು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಗಂಟು ಬರಬಾರ್ದು, ಒಂದು ಸ್ವಲ್ಪನೂ ಗಂಟು ಬರದಂಗೆ ಇದನ್ನು ನೀವು ಸ್ಪೂನ್ ಹಾಕ್ತಾ ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಈ ಥರ ಕರೆಕ್ಟಾಗಿ ಗಟ್ಟಿಯಾಗಿ ಬರಬೇಕು. ಇವಾಗ ಫುಲ್ಲು ಗಟ್ಟಿಯಾಗಿಬಿಟ್ಟಿದೆ. ಇದನ್ನು ನಾನಿವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಕೆಳಗಡೆ ಇಡ್ತಾಯಿದ್ದೀನಿ ತಣ್ಣಗಾಗೋಕ್ಕೆ. ಇವಾಗ ಫುಲ್ಲು ತಣ್ಣಗಾದ ನಂತರ ನೋಡಿ, ನಾನಿವಾಗ ನಾವು ಬೇಕಾಗಿರುವಂಥ ಕಟ್ಲೆಟ್ ಶೇಪ್ಗೆ ಕೊಟ್ಟರೆ ಆಯಿತು. ಯಾವ ಶೇಪ್ ಬೇಕು ನಿಮಗೆ ಆ ಶೇಪ್ನ ಮಾಡ್ಕೊಂಡ್ರೆ ಆಯಿತು. ಇದು ಮಾಡೋಕ್ಕಿಂತ ಮುಂಚೆ ಕೈಗೆ ಏನು ಮಾಡಬೇಕಂದ್ರೆ ಸ್ವಲ್ಪ ನೀವು ತುಪ್ಪನ ಕೈಗೆ ಸವರ್ಕೋಬೇಕು. ಸವರ್ಕೊಂಡು ಇದನ್ನು ನೀವು ರೌಂಡ್ ಶೇಪು ಬೇಕಾದರೂ ಮಾಡ್ಬೋದು, ಆರ್ಟ್ ಶೇಪಲ್ಲಿ ಯಾವ ಶೇಪ್ ನಿಮಗೆ ಬೇಕೋ ಆ ಶೇಪ್ಗೆ ನೀವು ಮಾಡ್ಕೊಂಡ್ರೆ ಆಯಿತು. ನಾನಿವಾಗ ರೌಂಡ್ ಶೇಪಲ್ಲಿ ಇವಾಗ ಮಾಡ್ತಾಯಿದ್ದೀನಿ. ನಿಮಗೆ ಈ ಥರ ಬೇಡ ಅಂದರೆ ಬಾಲ್ ಟೈಪಲ್ಲೂ ಮಾಡ್ಕೋಬೋದು. ಬಾಲ್ ಥರನೂ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೋದು. ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಇಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದೊಂದಾಗಿ ಕಟ್ಲೆಟ್ಸ್ನ ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ನಾನು
ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅಂದರೆ ಒಂದು ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು, ಒಂದು ಸ್ವಲ್ಪ ಲಿಂಬೆ ಗಾತ್ರಗಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಂಡು ಇದನ್ನು ಕಟ್ಲೆಟ್ ಶೇಪಿಗೆ ಕೊಟ್ಟರೆ ಆಯಿತು. ನೋಡಿ ಇವಾಗ ನಾನು ಇದರಿಂದ ಒಂದು 15ರಷ್ಟು ನನಗೆ ಇವಾಗ ಆಗಿದೆ. 10ರಿಂದ 15 ಕಟ್ಲೆಟ್ಸು ರೆಡಿ ಆಯಿತು. ಇದನ್ನು ನಾನಿವಾಗ ಶಾಲೋ ಫ್ರೈ ಮಾಡ್ಕೋಬೇಕು. ಇವಾಗ ಮತ್ತೆ ಫ್ರೈ ಪ್ಯಾನ್ನ ಇಡ್ತಾ ಇದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಫ್ರೈ ಪ್ಯಾನ್ ಇಟ್ಕೊಂಡು ಅದು ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಆಮೇಲೆ ನಾವು ಮಾಡಿರುವಂಥ ಕಟ್ಲೆಟ್ಸ್ ಇದೆಯಲ್ವ ಅದನ್ನು ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಈ ಕಟ್ಲೆಟ್ನ ನೀವು ಫ್ರೈ ಮಾಡುವಾಗ ಉರಿನ ಒಂದು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಅಂದರೆ ಇದು ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತೆ. ಆಮೇಲೆ ಇದು ಕ್ರಿಸ್ಪಿ ಥರ ಬರೋಲ್ಲ. ಆಮೇಲೆ ಇದರ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಹೋಗ್ಬಿಡುತ್ತೆ. ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ಇದನ್ನು ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಆಮೇಲೆ ಇವಾಗ ನೋಡಿ ಪರ್ಫೆಕ್ಟಾಗಿರುವಂಥ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂತು ನೋಡಿ. 2 ಸೈಡ್ನ ನಾನಿವಾಗ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುವಂಥ ಒಂದು ಕಲರ್ ಬಂದಿದೆ. ಇದನ್ನು ನಾನಿವಾಗ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ಮಕ್ಕಳಿಗೆ ಒಂದು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ. ನೀವು ಸ್ನ್ಯಾಕ್ಸಿಗೆ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಈವ್ನಿಂಗ್ ಚಾಯ್ ಟೈಮಲ್ಲೆಲ್ಲ ನೀವು ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಲಿಕ್ಕೆ ಅಂತ ಮರಿಬೇಡಿ. ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ. ನೆಕ್ಸ್ಟು ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.